ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ. ಸಿದ್ದರಾಮಯ್ಯನವರ ಯುಗ ಮುಗಿದಿದೆ. ಡಿ.ಕೆ. ಶಿವಕುಮಾರ್ ಈಗ ನಮ್ಮ ಹೊಸ ಮುಖ್ಯಮಂತ್ರಿ. ಆದ್ರೆ ಪ್ರಶ್ನೆ ಒಂದೇ, ಮುಖ್ಯಮಂತ್ರಿ ಬದಲಾದರೆ ಸಮಸ್ಯೆಗಳು ಬದಲಾಗುತ್ತಾ, ಇಲ್ಲ ಹಾಗೆ ಇರುತ್ತಾ, ಅಥವಾ ಇದು ಕೇವಲ ಫೇಸ್ ಚೇಂಜ್ ಮಾತ್ರನಾ? ವೆಲ್ಕಮ್ ಟು ಶರ್ಮಾ ಟಾಕ್ಸ್. ನಾನು ಯಾವುದೇ ಪಕ್ಷದ ಪರವೂ ಅಲ್ಲ, ವಿರೋಧವೂ ಅಲ್ಲ. ಸೊ ಇಲ್ಲಿ ಫ್ಯಾಕ್ಟ್ಸ್ ಮಾತಾಡ್ತೀನಿ, ಗ್ರೌಂಡ್ ರಿಯಾಲಿಟಿ ಬಗ್ಗೆ ಮಾತಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ 3 ದೊಡ್ಡ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಶಕ್ತಿ ಯೋಜನೆ ಮತ್ತು ರಾಜ್ಯದ ಫಿನಾನ್ಷಿಯಲ್ ಸಿಚುವೇಶನ್, ಬೆಂಗಳೂರಿನ ಡೆವಲಪ್ಮೆಂಟ್ ಅಂಡ್ ಗ್ರೌಂಡ್ ರಿಯಾಲಿಟಿ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ಮೇಲೆ ಏನೇನ್ ಬದಲಾವಣೆ ಆಗಬಹುದು. ಈ ವಿಡಿಯೋನೆಲ್ಲೂ ಸ್ಲಿಪ್ ಮಾಡಿದ್ರೆ ಕೊನೆಯವರು ನೋಡಿ, ಹಾಗೆ ನಿಮ್ಮ ಅನಿಸಿಕೆನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಇಂದು ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಇದನ್ನ ಸ್ಮೂತ್ ಟ್ರಾನ್ಸಿಷನ್ ಅಂತಾನೆ ಹೇಳ್ತಾ ಇದೆ. ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಏಕತೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆದರೆ ಅಪೋಸಿಷನ್ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದು ಚೇಂಜ್ ಆಫ್ ಲೀಡರ್ಶಿಪ್ ನ ಅಥವಾ ಚೇಂಜ್ ಆಫ್ ಗವರ್ನೆನ್ಸ್? ಈ ಪ್ರಶ್ನೆಗೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಮ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ. ಆಕ್ಚುಲಿ ಇವಾಗ ತುಂಬಾ ಡಿಸ್ಕಷನ್ ಇರುವಂತಹ ಕೆಲವೊಂದು ಟಾಪಿಕ್ಸ್ ಅಂದ್ರೆ ಶಕ್ತಿ ಯೋಜನೆ ಮತ್ತು ಅದರ ನಂತರ ಫಿನಾನ್ಷಿಯಲ್ ಕ್ರೈಸಿಸ್ ಹೆಂಗ್ ನಡೀತಾ ಇದೆ, ಕರ್ನಾಟಕ ರಾಜ್ಯ ಯಾವ ಮಟ್ಟದಲ್ಲಿ ಇದೆ ಅನ್ನೋದ್ರ ಬಗ್ಗೆ. ಈ ಶಕ್ತಿ ಯೋಜನೆಯಿಂದ ಸಾವಿರಾರು ಮಹಿಳೆಯರಿಗೆ ಉಚಿತ ಬಸ್ ಪ್ರಯೋಜನ ಸಿಗ್ತಾ ಇದ್ರೂ ಕೂಡ ಇನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಚೆಕ್ ಮಾಡಕ್ ಹೋದ್ರೆ ಹಣಕಾಸಲ್ಲಿ ತುಂಬಾ ಹೊಡೆತ ಬೀಳ್ತಾರೆ ಕರ್ನಾಟಕ ಗವರ್ಮೆಂಟ್ಗೆ. ಈ ಯೋಜನೆಯಿಂದ ಸುಮಾರು ಕುಟುಂಬಗಳ ಖರ್ಚು ಕಡಿಮೆ ಆಗಿದೆ. ಇದು ಒಂದು ಪಾಸಿಟಿವ್ ಸೈಡ್. ಆದ್ರೆ ಸೊ ಡೆವಲಪ್ಮೆಂಟ್ ಕ್ರೈಸಿಸ್ ಅಲ್ಲಿ ಕರ್ನಾಟಕ ಇಂದ ಹಿಂದೆ ಉಳಿತಾನೆ ಇದೆ. ಸೊ ಪ್ರೋಸ್ ಅಂಡ್ ಕಾನ್ಸ್ ಎರಡು ನೋಡೋದಾದ್ರೆ, ಸೊ ಕೆಲವೊಂದು ಕುಟುಂಬಗಳಿಗೆ ಇದು ಪ್ಲಸ್ ಆಗಿ ಕಾಣಿಸುತ್ತೆ, ಬಟ್ ಯೂತ್ ಮತ್ತೆ ಸುಮಾರಷ್ಟು ಜನಕ್ಕೆ ಇದು ನೆಗೆಟಿವ್ ಆಗಿ ಕಾಣಿಸುತ್ತೆ. ಸೊ ಯಾಕಂದ್ರೆ ಸುಮಾರಷ್ಟು ಆರ್ಥಿಕ ತಜ್ಞರು, ವಿರೋಧ ಪಕ್ಷಗಳು ಕೇಳುವ ಪ್ರಶ್ನೆ ಏನು ಅಂತಂದ್ರೆ, ದೊಡ್ಡ ವೆಲ್ಫೇರ್ ಸ್ಕೀಮ್ ಎಲ್ಲ ಲಾಂಚ್ ಮಾಡ್ಬೇಕಾದ್ರೆ ಲಾಂಗರ್ ಟೆನ್ಯೂರ್ ಅಲ್ಲಿ ಅಥವಾ ದೀರ್ಘಕಾಲದಲ್ಲಿ ಯಾವ ರೀತಿ ನಮ್ಮ ಕರ್ನಾಟಕ ಫಿನಾನ್ಷಿಯಲ್ ಆಗಿ ಸಸ್ಟೈನ್ ಆಗುತ್ತೆ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಯಾವ ರೀತಿ ಮುಂದೆ ಹೋಗುತ್ತೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರುತ್ತೆ. ಆದ್ರೆ ಡಿಬೇಟ್ ಏನು ಅಂತಂದ್ರೆ, ಜನರಿಗೆ ಸೌಲಭ್ಯ ಕೊಡ್ಬೇಕಾ ಅಥವಾ ಫಿನಾನ್ಷಿಯಲಿ ಕರ್ನಾಟಕ ಸ್ಟೇಬಲ್ ಮಾಡಿ ಡೆವಲಪ್ಮೆಂಟ್ ಅಲ್ಲಿ ಮುಂದೆ ತಗೊಂಡು ಹೋಗ್ಬೇಕಾ? ಇದು ಕರ್ನಾಟಕ ರಾಜಕೀಯದ ಪ್ರಮುಖ ಚರ್ಚೆ ಆಗಿದೆ. ಸೊ ಇಂತಹ ಕರ್ನಾಟಕದ ಕ್ಯಾಪಿಟಲ್ ಆಗಿರುವಂತಹ ಬೆಂಗಳೂರಿನ ಸ್ಥಿತಿಗತಿ ನೋಡೋದಾದ್ರೆ, ಆಕ್ಚುಲಿ ಬೆಂಗಳೂರು ಒಂದು ಭಾರತದ ಟೆಕ್ ಕ್ಯಾಪಿಟಲ್. ಆದ್ರೆ ಗ್ರೌಂಡ್ ರಿಯಾಲಿಟಿ ಏನು? ಟ್ರಾಫಿಕ್ ಸಮಸ್ಯೆ, ಮಳೆ ಬಂದರೆ ವಾಟರ್ ಬ್ಲಾಗಿಂಗ್, ರೋಡ್ ಮೇಂಟೆನೆನ್ಸ್ ಬಗ್ಗೆ ದೂರುಗಳು, ಡ್ರೈನೇಜ್ ಕೆಲಸಗಳ ವಿಳಂಬ, ಇತ್ತೀಚೆಗೆ ಬಂದಂತ ಮಳೆ ಆದ್ಮೇಲೆ ಸೊ ಸುಮಾರಷ್ಟು ಟ್ರಾಫಿಕ್ ಪ್ರಾಬ್ಲಮ್ಸ್ ಮತ್ತೆ ಡ್ರೈನೇಜ್ ಇಶ್ಯೂಸ್, ಸೊ ರೋಡ್ ಇನ್ಫ್ರಾಸ್ಟ್ರಕ್ಚರ್, ಇದ್ರ ಬಗ್ಗೆ ಸುಮಾರಷ್ಟು ಕ್ವಶನ್ಸ್ ರಿಪೀಟೆಡ್ ಆಗಿ ಬರ್ತಾನೆ ಇದೆ. ಸೊ ಅದು ನಮ್ಮ ಬೆಂಗಳೂರಿನ ಕಾಮನ್ ಅಂತಾನೆ ಹೇಳಬಹುದು. ಟ್ಯಾಕ್ಸ್ ರೆವೆನ್ಯೂ ಇಷ್ಟೊಂದು ಬರ್ತಾ ಇದ್ರು, ಯಾಕೆ ನಮ್ಮ ಬೆಂಗಳೂರು ಅಥವಾ ನಗರ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಹಿಂದುಳಿತಾನೆ ಇದೆ? ಸೊ ಕ್ವಶನ್ ಮಾರ್ಕ್. ಇದು ಬೆಂಗಳೂರು ಜನರ ಒಂದು ದೊಡ್ಡ ಕನ್ಸರ್ನ್ ಅಂತಾನೆ ಹೇಳ್ಬೋದು. ಸರ್ಕಾರದ ಪರವಾಗಿ ಮಾತನಾಡೋರು ಏನ್ ಹೇಳ್ತಾರೆ ಅಂದ್ರೆ, ಮೆಟ್ರೋ ಎಕ್ಸ್ಪೆನ್ಷನ್, ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಪಬ್ಲಿಕ್ ಪ್ರಾಜೆಕ್ಟ್ಸ್ ಮುಂದುವರಿತಾನೆ ಇದೆ. ಬಟ್ ಅಪೋಸಿಷನ್ ರಿಯಾಲಿಟಿ ಗ್ರೌಂಡ್ ಚೆಕ್ ಅಲ್ಲಿ ಹೇಳೋದೇನು ಅಂತಂದ್ರೆ, ಅನೌನ್ಸ್ಮೆಂಟ್ ಜಾಸ್ತಿ, ಎಕ್ಸಿಕ್ಯೂಷನ್ ತುಂಬಾ ಸ್ಲೋ ಆಗಿದೆ ಅಂತ. ಎರಡೂ ಕಡೆ ಸ್ವಲ್ಪ ಸತ್ಯಾನು ಇರಬಹುದು, ಮಿಥ್ಯಾನು ಇರಬಹುದು. ಯಾಕಂತಂದ್ರೆ ಕೆಲವು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ನಡೀತಾನೆ ಇದೆ, ಇನ್ನು ಕೆಲವೊಂದು ಕ್ಷೇತ್ರಗಳಲ್ಲಿ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ. ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಕಂಪ್ಲೀಟ್ಲಿ ಅಲ್ಲಿರುವಂತಹ ರಾಜಕೀಯ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವ್ರು ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಡೆವಲಪ್ಮೆಂಟ್ ಅದ್ರ ಮೇಲೆ ಸೊ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರುತ್ತೆ. ಸೊ ಈಗ ಹೊಸ ಮುಖ್ಯಮಂತ್ರಿ ಆಗಿರುವ ಡಿ.ಕೆ. ಶಿವಕುಮಾರ್ ತರ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ಕರ್ನಾಟಕ ಜನ ಅಂತಂದ್ರೆ, ಆಸ್ ಅರ್ಲಿಯರ್ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿನಲ್ಲಿ ತುಂಬಾ ಲೀಡ್ ರೋಲ್ ಪ್ಲೇ ಮಾಡಿರೋದ್ರಿಂದ, ಸೊ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಟ್ರಾಫಿಕ್ ಸಿಚುವೇಶನ್ ಹೇಗೆ ನಿಭಾಯಿಸೋದು ಅನ್ನೋದು ಮೊದಲನೇ ಪ್ರಶ್ನೆ ಆಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಹೊಸ ಜಾಬ್ ಕ್ರಿಯೇಟ್ ಮಾಡ್ತಾರೆ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಬಿಲ್ಡ್ ಮಾಡ್ತಾರೆ, ಸೊ ಬೇಸಿಕ್ ನೀಡ್ಸ್ ಯಾವ ರೀತಿ ಫುಲ್ಫಿಲ್ ಮಾಡ್ತಾರೆ ಅನ್ನೋದು ಸೆಕೆಂಡ್ ಕ್ವಶನ್ ಆಗಿರುತ್ತೆ. ಅಂಡ್ ಸೊ ಈ ತರ ಸುಮಾರಷ್ಟು ಶಕ್ತಿ ಯೋಜನೆ ಅಂತ ಸುಮಾರಷ್ಟು ಯೋಜನೆಗಳೆಲ್ಲ ಕೊಟ್ಟಿರೋದ್ರಿಂದ ಯಾವ ರೀತಿ ವೆಲ್ಫೇರ್ ಸ್ಕೀಮ್ಸ್ ನ ಮೇಂಟೈನ್ ಮಾಡ್ತಾರೆ ಅಂಡ್ ಫಿನಾನ್ಷಿಯಲ್ ಕರ್ನಾಟಕದ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಅಂತ ಅನ್ಸುತ್ತೆ. ಈ 3 ಮೇನ್ ಟಾಪಿಕ್ಸ್ ಅಲ್ಲಿ ಏನಾದ್ರು ಅವ್ರ ಡೆವಲಪ್ಮೆಂಟ್ ತಂದ್ರೆ ಖಂಡಿತವಾಗ್ಲೂ ಅವರ ಒಂದು ಲೀಡರ್ಶಿಪ್ ಚೇಂಜ್ ಆಗಿದೆ ಅಂತಾನೆ ನಾವು ಊಹೆ ಮಾಡ್ಕೋಬಹುದು. ಅದರ್ವೈಸ್ ಗವರ್ಮೆಂಟ್ಸ್ ಚೇಂಜ್ ಅಂತಾನೆ ಬಿಲೀವ್ ಮಾಡಬಹುದು. ಈ 3 ವಿಚಾರಗಳಲ್ಲಿ ಏನಾದ್ರೂ ಸ್ವಲ್ಪ ಎಡವಿದ್ರೆ ಖಂಡಿತವಾಗ್ಲೂ ಅಪೋಸಿಷನ್ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು, ಒಂದು ದೊಡ್ಡ ಅವಕಾಶ ಅವರಿಗೆ. ರಿಯಾಲಿಟಿ ಚೆಕ್ ಅಲ್ಲಿ ಮಾತಾಡೋದಾದ್ರೆ, ಯಾವುದೇ ಪಕ್ಷಕ್ಕೆ ಪಾಲಿಟಿಕ್ಸ್ ನಲ್ಲಿ ಫ್ಯಾನ್ ಆಗಬೇಡಿ, ಸಿಟಿಜನ್ ಆಗಿ. ಯಾರನ್ನು ಬ್ಲೈಂಡ್ ಆಗಿ ಸಪೋರ್ಟ್ ಮಾಡಬೇಡಿ, ಯಾರನ್ನು ಬ್ಲೈಂಡ್ ಆಗಿ ಹೇಟು ಮಾಡಬೇಡಿ.
ಕ್ವಶನ್ಸ್ ಕೇಳಿ, ಫ್ಯಾಕ್ಟ್ಸ್ ನೋಡಿ, ಆಮೇಲೆ ನಿಮ್ಮ ಆಪ್ಷನ್ ನ ಹೇಳಿ. ದಿಸ್ ಇಸ್ ವಾಟ್ ಡೆಮೋಕ್ರಸಿ. ಹೊಸ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗಿರೋದು. ಸೊ ಅವರಿಗೆ ಒಂದು 100 ದಿನಗಳ ಕಾಲ ಒಂದು ಅವಕಾಶ ಕೊಡಬೇಕಾ ಅಥವಾ ಇನ್ಸ್ಟಂಟ್ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಆಕ್ಚುಲಿ ಈ ವಿಡಿಯೋದಲ್ಲಿ ಜಸ್ಟ್ ಒನ್ ಮೈನ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ನು ಡೀಟೇಲ್ ಆಗಿ ಡೆಪ್ತ್ ಆಗಿ ನಾವು ಡಿಬೇಟ್ ಹೋಗೋದಾದ್ರೆ ಸೊ ಖಂಡಿತವಾಗ್ಲೂ ಓಪನ್ ಫಾರ್ ದಟ್. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಜೊತೆ ಹಂಚ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ರಿಮೆಂಬರ್, ಪೊಲಿಟಿಕಲ್ ಅವೇರ್ನೆಸ್ ಈಸ್ ಪವರ್. ದಿಸ್ ಇಸ್ ಶರ್ಮಾ ಟಾಕ್ಸ್. ಸ್ಟೇ ಇನ್ಫಾರ್ಮ್ಡ್, ಸ್ಟೇ ಸ್ಮಾರ್ಟ್. ಜೈ ಹಿಂದ್.